ಪಿಗ್ಮೆಂಟೇಷನ್ನು, ಕಪ್ಪು ಕಲೆಗಳು, ಡಾರ್ಕ್ ಸ್ಕಿನ್ ಶೈನಿಂಗೇ ಇಲ್ಲ, ಡಲ್ಲಾಗಿದೆ ಸ್ಕಿನ್ನು ಅನ್ನೋರಿಗೆ ಲೈವ್ ಪ್ರೂಫ್ ಇವತ್ತಿನ ವೀಡಿಯೋ. ಹೇಮಾ ನಾಗರಾಜ್ದು ವೀಡಿಯೋಸು 2 ವರ್ಷದ ಮುಂಚೆ ಯೂಟ್ಯೂಬಲ್ಲೇ ಇದೆ, ನೋಡಿಕೊಂಡು ಇವತ್ತಿನ ವೀಡಿಯೋ ನೋಡಿ ಅಂತ ಹೇಳ್ತಾ, ನನಗೂ ಪಿಗ್ಮೆಂಟೇಷನ್ ಇತ್ತು, ಸ್ಪಾಟ್ ಇತ್ತು, ನಂದು ಡಾರ್ಕ್ ಸ್ಕಿನ್ನು, ನಂದು ಡಲ್ ಸ್ಕಿನ್ ಇತ್ತು, ಪ್ಲಸ್ ನನಗೂ ಪಿಂಪಲ್ಸ್ ಇತ್ತು, ಪಿಂಪಲ್ ಮಾರ್ಕ್ಸ್ ಇತ್ತು, ಎಲ್ಲ ಮಾಯ ಮಾಡಿದ ಅದ್ಭುತವಾದ ಕ್ರೀಮು. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಅಲ್ವಾ, ಎಷ್ಟು ಫ್ಲಾಲೆಸ್ ಆಗಿದೆ ನನ್ನ ಸ್ಕಿನ್ ಚೇಂಜಸ್ಸು, ಶೈನಿಂಗು ಅಲ್ವಾ. ನಿಮ್ಮ ಜೊತೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೋ ಫಿಲ್ಟರ್. ಶೈನಿಂಗಿಗೆ ಎಲ್ಲೂ ಫಿಲ್ಟರ್ ಹಾಕೋಕ್ಕಾಗಲ್ಲ. ಇವೆರಡು ರೆಡಿ ಮಾಡಿಟ್ಕೊಳ್ಳಿ, ಒಂದು ಕ್ರೀಮು ಮತ್ತು ಈ ಅದ್ಭುತವಾದ ಫೇಸ್ ಪ್ಯಾಕು, ಆರ್ಗ್ಯಾನಿಕ್ ಆಯುರ್ವೇದಿಕ್ ಫೇಸ್ ಪ್ಯಾಕ್ ಆ್ಯಂಡ್ ಕ್ರೀಮ್. ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ನೋಡೋಣ. ಜಸ್ಟ್ 2 to 3 ಸೆಕೆಂಡ್ಸ್ ನನ್ನ ಸ್ಕಿನ್ನಲ್ಲಿರೋ ಕ್ಲಾರಿಟಿನ ಅಬ್ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಸ್ಕಿನ್ನು 1-1.5 ವರ್ಷದ ಕೆಳಗೆ ಯಾವ ರೀತಿ ಇತ್ತು ಅಂತ ಯೂಟ್ಯೂಬಲ್ಲೇ ಇದೆ. ಸೊ ಇವಾಗ ಯಾಕೆ ನಾನು ಕ್ಲೋಸಪ್ ವ್ಯೂಯಲ್ಲಿ ನನ್ನ ಸ್ಕಿನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಈ ಶೈನಿಂಗು, ಈ ಕ್ಲಾರಿಟಿ ಇನ್ನೂ ಡಬಲ್ ಆಗುತ್ತೆ, ದುಪ್ಪಟ್ಟಾಗುತ್ತೆ ಅಂತ ಅದ್ಭುತವಾದ ಕ್ರೀಮ್ ತಂದಿದ್ದೀನಿ. ದಿಸ್ ಇಸ್ ದ ಡಿ ಟ್ಯಾನ್ ಕ್ರೀಮ್. ಸುಮಾರು ಜನ ತೊಗೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರು, ಓಕೆನಾ. ಸೊ ಇದು ಜಾದು ಮಾಡೋದಂತೂ ಖಂಡಿತ ಏನಿಲ್ಲ, ಜಸ್ಟ್ 2 to 3 ಮಿನಿಟ್ಸ್ ಅಪ್ಲೈ ಮಾಡಿದ್ರೆ ಕ್ರೀಮ್ನ ಮತ್ತು ಗೋಲ್ಡನ್ ಆಯುರ್ವೇದಿಕ್ ಫೇಸ್ ಪ್ಯಾಕು ನಿಮ್ಮ ಮುಖದ ಲೆವೆಲ್ ಎಲ್ಲಿಂದನೋ ಎಲ್ಲೋ ಹೋಗುತ್ತೆ. ನೀವು ಮದುವೆಗೆ ಹೋಗ್ಬೇಕಾ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೀಗೆ ಪ್ಯಾಕ್ ಹಾಕ್ಕೊಂಡು ನೋಡಿ, ನೀವೇ ಜಾದು ಅಂತೀರಾ. ಓಕೆ, ಅಂಥ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಾನು ಯಾವುದೇ ರೀತಿಯಾದ ಕ್ರೀಮ್ ಹಾಕಲ್ಲ. ನಾನು ಹಾಕೋದು ಒಂದು ಐಲೈನರು ಆಯುರ್ವೇದಿಕ್ ಅವ್ರದ್ದು, ಮತ್ತು ಒಂದು ಲಿಪ್ ಬಾಮ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನಿಮ್ಮ ಸ್ಕಿನ್ನು ತುಪ್ಪಟ ಚೇಂಜಸ್ ಆಗೇ ಆಗುತ್ತೆ, ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನೇ. ನೋಡಿ, ಈಗ ನೋಡ್ಕೊಡ್ರಿಲ್ಲ ಶೈನಿಂಗು, ಕ್ಲಾರಿಟಿ. ಇದನ್ನು ಡಬಲ್ ಮಾಡೋ ಕ್ರೀಮ್ ತೋರಿಸಲ್ಲ ನಿಮ್ಮ ಜೊತೆ. ಈ ಅದ್ಭುತವಾದ ಒಂದು ಕ್ರೀಮ್ ಇದೆ ಸಾಕು, ನಿಮ್ಮ ಏನಂತೀವಿ ಸ್ಕಿನ್ನಿನ ಲೆವೆಲ್ಲೇ ಬೇರೆ ಆಗುತ್ತೆ. ಇದರಲ್ಲಿ ವಿಟಮಿನ್ ಇ ಆಯಿಲ್ ಇದೆ, ಜೋಜೋಬಾ ಆಯಿಲ್ ಇದೆ, ಮತ್ತು ಇದರಲ್ಲಿ ಆಲಿವ್ ಆಯಿಲ್ ಇದೆ, ಬಾದಾಮಿ ಎಣ್ಣೆ ಇದೆ, ಪ್ರತಿಯೊಂದು ಪದಾರ್ಥವೂ ಇದೆ. ಇದು ಎಲ್ಲ ನೈಸರ್ಗಿಕವಾಗಿ ಸಿಗೋಂಥ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಿರೋ ಮುಲತಿನೂ ಇದೆ ಇದರಲ್ಲಿ, ಓಕೆನಾ. ಯಾವ ರೀತಿ ಇದೆ ಟೆಕ್ಸ್ಚರ್ ನೋಡಿ. ಸೊ ಇವತ್ತಿನ ವೀಡಿಯೋಗೆ ಹೋಗೋಣ, ಜಾಸ್ತಿ ತಡ ಮಾಡೋದು ಬೇಡ. ನೀವು ನೋಡ್ಕೊಂಡ್ರೆಲ್ಲ ಶೈನಿಂಗು, ವೈಟ್ನಿಂಗು ಎಲ್ಲ. ಈಗ ಇದನ್ನು ಡಬಲ್ ತ್ರಿಬಲ್ ಮಾಡೋಕ್ಕೆ ಹೋಗ್ತೀನಿ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ಅದು ಬರೀ ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಕ್ರೀಮ್ ಟೆಕ್ಸ್ಚರ್ ಒಂದು ಸಲ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಸೊ ಇದು ಜಸ್ಟ್ ನೆನ್ನೆ ಅಪ್ಲೈ ಮಾಡಿದ್ದೆ ಅಷ್ಟೇ. ನಾನು ಅಪ್ಲೈ ಮಾಡಿ ಇವತ್ತಿನ ರೆಮಿಡಿ ಮಾಡಿದೆ ನೋಡಿ. ಇದು ಆ್ಯಕ್ಚುಲಿ ನಾನು ಕಲರೇ ಬೇರೆ ಪುಡಿದು. ಸೊ ಇದು ನೋಡಿ, ಇದು ಶುದ್ಧೀಕರಣ ಮಾಡಿದ ತಕ್ಷಣ ಯಾವ ರೀತಿಯಾಗಿ ಹೋಗಿದೆ ಅಂತ. ಸೊ ಯಾವ ರೀತಿ ಮಾಡಿದೆ ಈ ಡಿ ಟ್ಯಾನ್ ಕ್ರೀಮು ಮತ್ತು ಈ ಪೌಡರ್ನ ಅಂತ ಒಂದು ಸಲ ನೋಡ್ಕೊಂಡು ಬನ್ನಿ. ಅದಕ್ಕೆ ಮುಂಚೆ ಈ ಅದ್ಭುತವಾದ ಡಿ ಟ್ಯಾನ್ ಕ್ರೀಮ್ನ ಒಂದು ಸಲ ಕ್ಲೋಸಪ್ ವ್ಯೂ ನೋಡಿಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಏನಕ್ಕೆ ಯೂಸ್ ಆಗುತ್ತೆ ಈ ಡಿ ಟ್ಯಾನ್ ಅಂದರೆ, ಈಗ ಎಷ್ಟು ಬಿಸಿಲಿದೆ ಅಂತ ನಿಮಗೆ ಗೊತ್ತಿದೆ. ಸೊ ಸುಡೋ ಬಿಸಿಲು 8-8:30 ಶುರು ಆದರೆ 4-4:30ವರೆಗಿರುತ್ತೆ. ಸೊ ಅಕಸ್ಮಾತ್ ನಾವೇನಾದ್ರು ಹೊರಗಡೆ ಹೋಗ್ತೀವೋ ಅಥವಾ ಮನೆ ಒಳಗಿದ್ದರೆ ಯಾಕೆ ಈ ಅದ್ಭುತವಾದ ಡಿ ಟ್ಯಾನ್ ಕ್ರೀಮ್ನ ನಾವು ಮನೇಲಿ ಮಾಡ್ಕೊಳ್ಬಾರ್ದು. ನಮ್ಮ ಒಂದು ಅಪ್ಲಿಕೇಶನಲ್ಲಿ ಫುಲ್ ಮುಖದಲ್ಲಿರೋ ಟ್ಯಾನು, ಬ್ಲಿಮಿಷಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆ, ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ. ನಿನ್ನೆ ಇದನ್ನು ರೆಡಿ ಮಾಡಿದ್ದು, ನಿನ್ನೆ ಈವ್ನಿಂಗ್ ನಾನು ಇದನ್ನು ಅಪ್ಲೈ ಮಾಡಿದೆ. ಅದ್ಭುತವಾಗಿದೆ. ನೆಟ್ಟಾಗೇನು ಏನು ಹೇಳ್ತೀರಿ ಹೇಳಿ. ಪ್ಯಾಚ್ ಟೆಸ್ಟ್ ಫ್ರೆಂಡ್ಸ್. ಇಲ್ಲಿ ನಾನು ಸುಮಾರು 1.5 ಚಮಚದಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಏನಂತೀವಿ, ಒಂದು 2-3 ಗ್ರಾಮಷ್ಟು ಆಲಮ್, ಶುದ್ಧೀಕರಣ ಮಾಡಿರಬಾರ್ದು ಆಲಮ್ ಸ್ಟೋನ್ನ ಹಾಕೋತಾ ಇದ್ದೀನಿ. ಓಕೆನಾ. ಸೊ ನೋಡಿ, 2-3 ಗ್ರಾಮ್ ಇರಬೇಕು, ಜಾಸ್ತಿ ಬೇಡ. ಇದು 10 ನಿಮಿಷ ನೆನಿಬೇಕು. ಈ ಸಿಹಿ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು ಹಂಕರ್ಡಲ್ಲಿ 1 ದಿನದ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಇದು ನೆನಿಲಿ 10 ನಿಮಿಷ. ಇಲ್ಲಿ ಒಂದು ಐರನ್ ಬಾಣಲಿ ತೊಗೊಂಡು ಕಸ್ತೂರಿ ಅರಿಶಿನ ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ಶುದ್ಧೀಕರಣ ಮಾಡ್ಕೋತಾ ಇದ್ದೀನಿ. ಶುದ್ಧೀಕರಣ ಮಾಡ್ಕೊಳ್ಳೋದು ಅಂದರೆ 2 ವಿಷಯ. ಒಂದು, ನನಗೆ ಸ್ಕಿನ್ ಕಲರ್ ಜೊತೆಗೆ ಸ್ಕಿನ್ ಶೈನಿಂಗ್ ಬರುತ್ತೆ, ಪ್ಲಸ್ ಐರನ್ನು ಇನ್ಫ್ಯೂಸ್ ಆಗಿರುತ್ತೆ. ಕಪ್ಪು ಕರಗಲಾಗಬೇಕು, ಅಲ್ಲಿವರೆಗೂ ಇದು ಮಾಡಬೇಕು. ಸೊ ಪ್ರೀವಿಯಸ್ ವೀಡಿಯೋ ಡಿಲೀಟ್ ಮಾಡಿದೆ, ಯಾಕಂದರೆ ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಫ್ರೆಂಡ್ಸ್, ಸಾರಿ. ಸೊ ಇದೊಂದು 10 ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಪೌಡ್ರನ್ನ ರೆಡಿ ಮಾಡಿ ನೀವು ಎಷ್ಟು ವರ್ಷ ಬೇಕಾದರೂ ಇಟ್ಕೊಳ್ಬೋದು. ಲಿಕ್ವಿಡ್ ಪಾರ್ಟ್ನ ಸೇರಿಸಬಾರ್ದು. 10 ನಿಮಿಷ ಆಗಿದೆ. ಈ ಕಲ್ಲನ್ನ ತೆಗೆದು ಪಕ್ಕಕ್ಕೆ ಇಟ್ಕೊತಿದ್ದೀನಿ. ಓಕೆನಾ. ಈಗ ಹಂಕರ್ಡ್ ಇರಬೇಕು, ಫ್ರಿಜ್ಜಲ್ಲಿರೋ ಮೊಸರು, 1 ದಿನದ ಮೊಸರು. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ.
ಹರ್ಷನ ನಿರ್ಮಲ್ ಬ್ರ್ಯಾಂಡ್ ತೊಗೊಳ್ಳಿ, ಬೇರೆ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅದೇ ಬ್ರ್ಯಾಂಡ್ 2 ವರ್ಷದಿಂದ ಯೂಸ್ ಮಾಡ್ತಿರೋದು. ಇಲ್ಲಿ ನಾನು ಡಿ-ಟ್ಯಾನ್ ಕ್ರೀಮ್ನ ಆರ್ಡರ್ಸ್ ತುಂಬ ಇತ್ತು ಅಂತ ಖಾಲಿಯಾಗೋಯಿತು. ಮತ್ತೆ ನೆನ್ನೆ ಈವ್ನಿಂಗ್ ರೆಡಿ ಮಾಡಿ ನಾನು ಅಪ್ಲೈ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ನನಗೆ ಕಮೆಂಟ್ಸ್ ಬಂತು, ಹೇಮಾ ಡಿ-ಟ್ಯಾನ್ ಕ್ರೀಮ್ ತೋರಿಸಿದ್ರೆ ತೋರಿಸ್ತೀನಿ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್. ನಾನು ಹೇಮಾ. ಅದಲ್ಲ ಸ್ಟೆಪ್ ನಂಬರ್ 1, ಧಾರಾಳವಾಗಿ ಕ್ರೀಮ್ ಹಾಕ್ಕೊಳ್ರಿ. ಕಂಜೂಸ್ತನ ಮಾಡಬಾರ್ದು ಕ್ರೀಮ್ ಹಾಕೋದ್ರಲ್ಲಿ. ಯಾಕೆ ಅಂದರೆ ನಮ್ಮ ಸ್ಕಿನ್ನ ಪಳಪಳ ಅಂತ ಮಾಡುತ್ತೆ. ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ನೋಡಿ, ಒಂದು ಚಮಚ ಪೂರ ಹಾಕ್ಕೊಂಡಿದ್ದೀನಿ. ಫೈನ್. ಕೈ, ಕಾಲು, ಮುಖಕ್ಕೆ ಅಪ್ಲೈ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಕೋಲ್ಡಾಗಿದ್ದರೆ ಏನಾಗುತ್ತೆ ಹೇಳಿ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ನಲ್ಲಿ ಶೈನಿಂಗ್ ಬರುತ್ತೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ದ ಡಿ-ಟ್ಯಾನ್ ಪ್ಯಾಕ್ ಅಂತ ಹೇಳಲ್ಲ, ಡಿ-ಟ್ಯಾನ್ ಕ್ರೀಮ್ ಅಂತ ಹೇಳ್ತೀನಿ. ಸೊ ಚೆನ್ನಾಗಿ ಅಪ್ಲೈ ಮಾಡಿ ಇದು ಹೆಂಗೆ ಮಸಾಜ್ ಮಾಡಬೇಕು ಅಂದರೆ, ನೀವು ಇದು ಫುಲ್ಲು ನಿಮ್ಮ ಸ್ಕಿನ್ ಒಳಗೆ ಇನ್ಫ್ಯೂಸ್ ಆಗಬೇಕು, ವಾಪಸ್ ತೆಗಿಯೋಕ್ಕೆ ಬರಲ್ಲ ಇದು. ನೋಡಿ, ಓಕೆ. ಸುಮಾರು ಜನ ಡಾರ್ಕ್ ಸರ್ಕಲ್ಸ್ ಅಂತ ಹೇಳ್ತೀರಲ್ಲ, ನೋಡಿ ಅವ್ರಿಗೂ ಅಷ್ಟೆ. ಈ ಥರ ಕಣ್ಣಿನ ಕೆಳಗಡೆ ನೋಡಿ, ಈ ಥರ ಜಸ್ಟ್ 2 ಮಿನಿಟ್ಸು ಮಸಾಜ್ ಮಾಡೋಣ. ಸ್ವಲ್ಪ ಪ್ರೆಷರ್ ಕೊಡಿ. ಈ ಕಡೆ ಸ್ವಲ್ಪ ಸ್ಟ್ರೋಕ್ ಕೊಡೋಣ. ನೀವು ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಈ ರೆಮಿಡಿನ ಮಾಡ್ಕೊಳ್ಳಿ. ನಾನೇನಂದರೆ ಕ್ರೀಮ್ನ ವಾಪಸ್ ತೊಗೊಳಕ್ಕೆ ಬರಲ್ಲ ಸ್ಪಾಂಜಲ್ಲಿ, ಅದು ಫುಲ್ಲು ಇನ್ಫ್ಯೂಸ್ ಆಗಬೇಕು. ನಾನು ನೋಡಿ 2 to 3 ಸೆಕೆಂಡ್ಸ್, ನಾನು ಎಲ್ಲೂ ಕಟ್ ಮಾಡಿ ಎಡಿಟ್ ಮಾಡಿಲ್ಲ. 2 to 3 ಸೆಕೆಂಡ್ಸ್. ಓಕೆ. ನಿಮಗೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್, ಪಿಂಪಲ್ಸ್ ಇತ್ತು ಅಂದರೆ ಮಸಾಜ್ ಮಾಡಿ ಸ್ಟೀಮ್ ತಗೊಂಡು ಅದೆಲ್ಲ ರಿಮೂವ್ ಮಾಡಿ ಆಮೇಲೆ ಪ್ಯಾಕ್ ಹಾಕ್ಕೊಳ್ಳಿ. ನೋಡಿ, ನಾನೇನಂದರೆ ಕ್ರೀಮು ತೆಗಿಯೋಕ್ಕೆ ಬರಲ್ಲ. ಇದು ಡಿ-ಟ್ಯಾನ್ ಕ್ರೀಮ್. ಯಾವಾಗ ಹೇಮ ತೆಗಿಯೋದು ಕ್ರೀಮ್ನ ಅಂದರೆ ತೆಗಿಯೋಕ್ಕೆ ಬರಲ್ಲ ಇದು. ಓಕೆ, ಫುಲ್ ಇನ್ಫ್ಯೂಸ್ ಆಗಿದೆಯಾ? ಎಸ್. ಓಕೆ, ಫೈನ್. ಈಗ ನೋಡಿದ್ರಲ್ಲ ಯಾವ ರೀತಿ ಮಾಡಿದೆ ಅಂತ. ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಮುಖ ನೋಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ನನ್ನ ವೀಡಿಯೋನ ಇದು ಕಂಪ್ಲೀಟ್ ಆದಮೇಲೆ ಆ ಮುಖ ಮತ್ತು ಪ್ರೀವಿಯಸ್. ಸೊ ನೀವು ಎಲ್ಲೆಲ್ಲಿ ಡಿ-ಟ್ಯಾನ್ ಕ್ರೀಮ್ ಹಾಕಿರ್ತೀರೋ ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ಫೈನ್. ಇದನ್ನು ಪೌಡ್ರನ್ನ ರೆಡಿ ಮಾಡಿ ಇಟ್ಕೋಬೋದು, ಬಟ್ ಮೊಸರು ಮಿಕ್ಸ್ ಮಾಡೋಂಗಿಲ್ಲ. ಓಕೆ, ಒಂದು 8 ನಿಮಿಷ ಆಗಲಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಈ ಟೈಮಲ್ಲಿ ಏನಾದ್ರು ಡೌಟ್ ಇದ್ದರೆ ಲೆಟ್ ಮೀ ನೋ. ನೆಕ್ಸ್ಟ್ ಟೈಮು ಡಿ-ಟ್ಯಾನ್ ಕ್ರೀಮ್ ತೋರಿಸ್ತೀನಿ, ಆಯಿತಾ? 8 ಮಿನಿಟ್ಸ್ ಆಗಿದೆ ನೋಡಿ, ಇಲ್ಲಿ ಡ್ರೈ ಆಗ್ತಾ ಬರ್ತಿದೆ. ನಿಮ್ಮ ಜೊತೆ ಜಸ್ಟ್ ಕ್ಲಾರಿಟಿ ಶೇರ್ ಮಾಡ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ನಿಮಗೆ ಬರೀ ಅದು ಸ್ಕಿನ್ ವೈಟ್ನಿಂಗ್ ಅಥವಾ ಗ್ಲೋ ಕಾಣಿಸ್ತಿಲ್ಲ, ದ ಕ್ಲಾರಿಟಿ, ಪರ್ಫೆಕ್ಟ್ ಕ್ಲಾರಿಟಿ ಕಾಣ್ತಿದೆ. ಸೊ ಅಂಥ ಅದ್ಭುತವಾದ ಆಯಿಲ್ನ ನಾವು ಇನ್ಫ್ಯೂಸ್ ಮಾಡಿದ್ದೀವಿ.
ಜೋಜೋಬಾ ಆಯಿಲ್ ಇರ್ಬೋದು, ಆಲಿವ್ ಆಯಿಲ್ ಇರ್ಬೋದು, ಬಾದಾಮಿ ಎಣ್ಣೆ ಇರ್ಬೋದು, ವಿಟಮಿನ್ ಇ ಆಯಿಲ್ ಇರ್ಬೋದು. ಸೊ ಇವೆಲ್ಲ ಮ್ಯಾಜಿಕಲ್ ಕ್ರಿಯೇಟ್ ಮಾಡುತ್ತೆ ನಮಗೆ. ಆಮೇಲೆ ಸ್ಕಿನ್ನು ಎಷ್ಟು ಬ್ರೈಟಾಗಿ ಏನು ಶೈನಿಂಗ್ ಕಾಣ್ತಿದೆ ನೋಡಿ. ಯಾಕೆ ಅಂದರೆ ಅದರಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ ಎಲ್ಲ ಇನ್ಫ್ಯೂಸ್ ಆಗಿದೆ ಆಯಿತಾ, ನನ್ನ ಕ್ರೀಮ್ ಮಾಡೋದಕ್ಕೆ. ಸೊ ಒಂದು ಕ್ರೀಮ್ ಮಾಡಬೇಕಾದ್ರೆ ಎಷ್ಟು ಪದಾರ್ಥಗಳು ಹಾಕಿರ್ತೀವಿ ಗೊತ್ತಾ ನಾವು. ಅದರೊಳಗೆ ನಾವು ಕೆಮಿಕಲ್ ಹಾಕಬಾರ್ದು ಅಂದರೆ ನಮಗಿನ್ನೂ ಡಬಲ್ಲು. ಕೆಮಿಕಲ್ ಹಾಕ್ಬಿಟ್ಟು ಲೈಕ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಎಲ್ಲ ಹಾಕ್ಬಿಟ್ಟು ಅದನ್ನು ಗಟ್ಟಿ ಮಾಡ್ಕೋತಾರೆ, ಅಂದರೆ ಒಂದು ಸಮಕ್ಕೆ ಥರ ಮಾಡ್ಕೋತಾರೆ. ನಾವು ಯಾವುದೇ ರೀತಿಯಾದ ಆ್ಯಸಿಡ್ಸ್ ಹಾಕಲ್ಲ, ಈವನ್ ಫಾರ್ ದ ಪ್ರಿಸರ್ವೇಟಿವ್ ಆಲ್ಸೋ, ರೈಟ್. ನಾವು ಫ್ರಿಜ್ಜಲ್ಲಿ ಇಟ್ಕೊಡಿ ಅಂತ ಹೇಳ್ತೀವಿ. ಎಸ್, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಆಯಿತಾ. ಜಸ್ಟ್ ಕ್ಲೋಸಪ್ ವ್ಯೂಲ್ ನೋಡಿ. ಅಲ್ವಾ, ಪ್ರತಿದಿನ ಈ ಕ್ರೀಮ್ನ ಹಚ್ಕೊಡಿ ನಾ ಹೇಳಿದ ಪ್ರಕಾರ. ಓಕೆ, ಅದ್ರ ವಿಡಿಯೋ ನೆಕ್ಸ್ಟ್ ಬರುತ್ತೆ. ದಿಸ್ ಇಸ್ ದ ಡಿಟ್ಯಾನ್ ಕ್ರೀಮ್. ಈ ಬಿಸಿಲಿಗೆ ಮಾಡ್ತಿರೋ ಡಿಟ್ಯಾನ್ ಕ್ರೀಮ್. ನಾನೇನು ಗೊತ್ತಾ ಹೇಳ್ತೀನಿ, ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಅಪ್ಲೈ ಮಾಡಿಕೊಂಡು ನೀವು ಸ್ನಾನಕ್ಕೆ ಹೋದಾಗ ದಯವಿಟ್ಟು ಬಿಸಿ ನೀರನ್ನ, ಅಂದರೆ ಬಿಸಿ ಬಿಸಿ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಉಗುರು ಬೆಚ್ಚಗಿರೋ ನೀರು ಓಕೆ ಫೈನ್, ಅದರಲ್ಲೂ ಫ್ರಿಜ್ಜಲ್ಲಿರೋ ಕೋಲ್ಡ್ ವಾಟ್ರ್ ಅಂತೂ ಅಮೃತ ನಿಮ್ಮ ಮುಖಕ್ಕೆ. ನೋಡಿದ್ರಾ ನಾನೇನು ಹೇಳಿದೆ? ಜಸ್ಟ್ ರಿವರ್ಸ್ ಹೋಗಿ ಹೇಮಾ ನಾಗರಾಜ್ ಮುಖಾನ ಒಂದು 2 ಸೆಕೆಂಡ್ 3 ಸೆಕೆಂಡ್ ಓಕೆ, ರಿವರ್ಸ್ ಹೋಗಿ ನೀವೇ ನೋಡಿ. ಹೇಮಾ ನಿಜ ಹೇಳ್ತಿದ್ದಾಳಾ? ಶುದ್ಧೀಕರಣ ಮಾಡಿರೋದು ನನಗೆ ಒಂದು ಕಿರೀಟ ಬಂದಂಗೆ ಕಸ್ತೂರಿ ಕೃಷ್ಣಕ್ಕೆ. ಓಕೆನಾ? ಸೊ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ಸ್. ಶುದ್ಧೀಕರಣ ಮಾಡ್ಕೊಂಡಿರೋದು. ಓಕೆ, ನನ್ನ ಕ್ರೀಮಲ್ಲಿ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಮುಖದಲ್ಲಿ. ನೋಡಿ, ನಾನು ಏನು ಹೇಳೋದು ಬೇಡ, ಏನೇನು ಹೋಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನನ್ನ ಕ್ರೀಮ್ಸಲ್ಲಿ. ಜಸ್ಟ್ ಅಬ್ಸರ್ವ್ ದಿ ಕ್ಲಾರಿಟಿ ಆಫ್ ಸ್ಕಿನ್. ಓಕೆ, ಈಗ ಫೇಸ್ ವಾಶ್ ಮಾಡಬಾರ್ದು, ಜಸ್ಟ್ ನೀರಲ್ಲಿ ಮುಖ ತೊಳ್ಕೊಳ್ಳಿ. ಬೇಕು ಅಂದರೆ ಅಕಸ್ಮಾತ್ ಸ್ನಾನಕ್ಕೆ ಮುಂಚೆ ನೀವೆಲ್ಲರೂ ಮಾಡ್ಕೊಳ್ಳೋಂಗಿದ್ರೆ ಸುಮ್ಮನೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಓಕೆ, ನಾಟ್ ನೆಸಸರಿ, ಬಟ್ ನೋಡಿ ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಇರತ್ತೋ ಇಲ್ವೋ ಕ್ರೀಮು ಅಂತ. ಓಕೆನಾ? ಹಿಂಗಿದೆ ನೋಡಿ ಕ್ಲಾರಿಟಿ. ನನಗಾಗಿದೆ ಅಂದರೆ ನಿಮ್ಗೆ ಯಾಕೆ ಆಗಲ್ಲ ಹೇಳಿ? ನಾನು ಪಳಪಳ ಅಂತ ಹುಟ್ಟಿರೋ ಹೇಮಾ ನಾಗರಾಜ್ ಅಂತೂ ಅಲ್ಲ, ನಂದು ಡಾರ್ಕ್ ಸ್ಕಿನ್ ಟೋನು. ಓಕೆ, ವರ್ಷಾನುಗಟ್ಲೆ ಅಂತ ಹೇಳಲ್ಲ, ತಿಂಗಳಾನುಗಟ್ಲೆಯಿಂದ ಮಾಡ್ಕೊಂಬಂದಿರೋ ಪ್ರೊಸೀಜರು. ಓನ್ಲಿ ಆಯುರ್ವೇದ, ನೋ ಕೆಮಿಕಲ್ಸ್. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸಾಫ್ಟಾಗಿರುತ್ತೆ. ನಾನು ಕ್ರೀಮ್ನ ಮತ್ತೆ ವಾಪಸ್ ಫ್ರಿಜ್ಜಲ್ಲೇ ಇಟ್ಬಿಟ್ಟೆ. ಓಕೆನಾ? ಸೊ ಸುಮಾರು ಜನ ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ ಆ ಕ್ರೀಮ್ನ. ಥ್ಯಾಂಕ್ ಯು ಸೋ ಮಚ್. ಸೊ ಅವರೆಲ್ಲ ತಗೊಂಡ್ಮೇಲೆ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗೋದು. ಶೈನಿಂಗ್ ನೋಡಿ, ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್. ಬ್ರೈಟ್ನೆಸ್ ನೋಡಿ. ಇದು ಹಾಕ್ಕೊಂಡ್ಮೇಲೆ ಒಂದು ಕಂಡೀಷನ್ ಇದೆ, ಬಿಸಿಲಿಗೆ ಹೋಗೋಂಗಿಲ್ಲ. ಇದು ಅಪ್ಲೈ ಮಾಡಿ, ಈ ಪ್ರೊಸೀಜರ್ ಮಾಡಿಕೊಂಡು ನೀವು ನಮ್ಮ ಸನ್ಸ್ಕ್ರೀನ್ ಹಾಕ್ಕೊಂಡ್ರೂ ನೀವು ಬಿಸಿಲಿಗೆ ಹೋಗೋಂಗಿಲ್ಲ ಆ ಇಡೀ ದಿನ ಪೂರ. ನೋಡಿ, ಪಿಂಕ್ ಆಗೋಯ್ತು ಇಲ್ಲೆಲ್ಲ. ಓಕೆನಾ? ಸೊ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಾ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮಾ ನಾಗರಾಜ್ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು 3 ಡಾಟ್ಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೀವು ಹೈಪ್ ಮಾಡೋದ್ರಿಂದ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಜಾಬ್ಗೆ ₹1 ಕತ್ರಿ ಬೀಳಲ್ಲ. ಹಾಗಂತ ಯೂಟ್ಯೂಬು ನನಗೆ ₹1 ಫ್ರೀಯಾಗಿ ಕೊಡಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಹೈಪ್ ಮಾಡೋದ್ರಿಂದ ಹೇಮಾ ನಾಗರಾಜ್ಗೆ ದುಡ್ಡಂತೂ ಬರೋಲ್ಲ, ಯಾವುದೇ ಯೂಟ್ಯೂಬರ್ಗೂ ದುಡ್ಡು ಬರೋಲ್ಲ. ಹೈಪ್ ಮಾಡೋದ್ರಿಂದ ಪಾಯಿಂಟ್ ಸಿಗುತ್ತೆ. ಏನೋಪ್ಪ ಪರವಾಗಿಲ್ಲ ಈ ಚಾನಲ್ಲು ಅಂತ
ಪಾಯಿಂಟ್ ಸಿಗುತ್ತೆ. ಓಕೆನಾ? ಗಿಮಿಕ್ಕು ಫಿಲ್ಟ್ರ್ ಏನೂ ಇಲ್ಲ ರೀ. ವಿಡಿಯೋನ ಸ್ವಲ್ಪ ರಿವರ್ಸ್ ತೊಗೊಳ್ಳಿ, ಆವಾಗ್ಲಕ್ಕೂ ಇವಾಗ್ಲಕ್ಕೂ ನೋಡಿ. ಓಕೆ, ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಈ ಪ್ರೊಸೀಜರ್ ಮಾಡಿದ್ಮೇಲೆ ದಯವಿಟ್ಟು ಯಾರ್ಯಾರು ಈ ಕ್ರೀಮ್ಸ್ ಟಿ-ಟ್ಯಾನ್ ಕ್ರೀಮ್ ತೊಗೊಂಡಿದ್ರೆ ಅವ್ರಿಗೆಲ್ಲ ಹೇಳಿದ್ದೀನಿ ನಾನು, ಅವ್ರಿಗೆಲ್ಲ ಗೊತ್ತಿದೆ, ಹೊಸಬ್ರಿಗೆ ಹೇಳ್ತಾ ಇರೋದು. ಓಕೆನಾ? ಸೊ ಜಾಸ್ತಿ ರಿಕ್ವೆಸ್ಟ್ ಬಂತು ಅಂದರೆ ನಾನು ಟಿ-ಟ್ಯಾನ್ ಕ್ರೀಮ್ನ ವಿಡಿಯೋ ಡೆಫಿನೆಟಾಗಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.